ನಾ ಬಾಟ್ಲಿ ಮುಚ್ಚಳ ಹಾಕಿ ಇಡ್ತಾ ಇದ್ದೀನಿ. ನೀರು ಸಾಕಾ? ಬೇಕಾದ್ರೆ ಮತ್ತೊಂಚೂರು ಕುಡ್ಕ. ಇದೊಂದು ಕೆಲಸ ಮಾಡು, ಈಗ ಸದ್ಯಕ್ಕೆ ಸಾಕು, ಮತ್ತೆ ಬಾಯರ್ಕೆ ಆದರೂ ಕೊಡ್ತೀನಿ ಆಯ್ತಾ? ಹಾಂ ಹ್ಞೂ ಎಂತಾರೆ ಹೇಳ ಮರೆಯ. ಎಂತ ತಲೆ ಚಕ್ರ ಬತ್ತಾದ್ಯಾ? ಎಂತ ಹೇಳ ಗುಂಡಣ್ಣ, ಏನಾತ ಅದೆಯಾ? ಏ ಇಲ್ಲೇ ಮಾರತಿ, ನನ್ನ ತಲೆ ಬಿಸಿ ನಂಗಾಗಿದೆ. ಅಮ್ಮನ ಹತ್ರ ಹೆಂಗೆ ಬಿಟ್ಟು ತಿನ್ನೋದು ಅಂತ. ನಂಗೆ ನೀರು ಸಾಕು, ಬಾಟ್ಲಿ ಮುಚ್ಚಲ ಹಾಕ್ತೊಂದಿಟ್ಟು. ತಲೆ ಚಕ್ರ ಬರ್ತದೆ, ತಲೆ ಚಕ್ರ ಎಂತಾಗ ಬರ್ತದೆ. ಮನೆಗೆ ಹೋದ್ಮೇಲೆ ಅದೇ ಈಗ. ಏನಾಗಲ್ಲ ಮರೆಯ, ಮನೇಲಿ ಹೇಳ್ದೆ ಬಂದಿದ್ದು ಅಂತ ಇವ್ರಿಗೆ ಗೊತ್ತಾಗಬಾರ್ದು. ಸುಮ್ಮನೆ ಇರು, ಹೇಳೇ ಬಂದಿದ್ದು ಅಂತ ಹೇಳಿನಿ. ಏನಾಗಲ್ಲ ಮರೆಯ, ಬೈಯಲ್ಲ. ಈಗ ನಡ್ಕೊಂಡು ಹೋಗೋದಾಗಿದ್ರೆ ತಡ ಆಗ್ತಿತ್ತು, ಈಗ ಕಾರಲ್ಲಿ ಹೋಗ್ತಿದ್ದೀವಲ್ಲ, ಅಮ್ಮ ಹೇಳಿದ್ಕಿಂತ ಬೇಗನೆ ಹೋಗ್ತೀನಿ. ಏನಾಗಲ್ಲ ಬಿಡು. ಹೋಗ್ಲಿ ಬಿಡು. ನೀನು ನೀರು ಕುಡಿಯೇ, ನಿನ್ನ ಬಾಯಾರಿಕೆ ಆಗ್ಲಾ? ಕುಡಿಯ ನೀರು. ಇಲ್ಲ ನಾ ಕುಡಿಯಲ್ಲ ಕಣ, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀನಿ. ನಿಂಗೆಲ್ಲ ಪ್ರೆಗ್ನೆಂಟ್ ಅಂತ ಹೋದ್ರ ಕಡೆಗೆ ನೀರೊಳಗೆ ಎಂತಾರು ಹಾಕ್ಕೊಟ್ರೆ ಹಂಗೆ ಮಾಡ್ತಾರಂತೆ ಗೊತ್ತಾ ಮಕ್ಕಳು ಸಿಕ್ಕಿದ್ರೆ. ನಾನು ಹೇಳ್ದೆ ನಡ್ಕೊಂಡು ಹೋಗೋಣ ಅಂತ, ನೀನೇ ಹೇಳಿದ್ದು ಕಾರಲ್ಲಿ ಹೋಗೋಣ ಅಂತ. ನೋಡ್ತೀನಿ, ಇನ್ನು ಸುಮಾರು ಹೊತ್ತಿಗೆ ಎಂಥದ್ದು ಆಗ್ತಾ ಇದ್ರೆ ನಾನು ನೀರು ಕುಡಿತೀನಿ, ನೀರು ಕುಡಿಯೋದೇ ಇಲ್ಲ. ನಂಗೊಬ್ಳಿಗಾರು ಪ್ರಜ್ಞೆ ಇದ್ರೆ ಹೆಂಗಾರು ಮಾಡಿ ನೀನು ಕಾಪಾಡ್ಕೊಬೋದು. ಇಬ್ಬರಿಗೂ ಪ್ರಜ್ಞೆ ತಪ್ಪೋದ್ರೆ ಎಲ್ಲಿ ತಗೊಂಡೋದ್ರೂ ಗೊತ್ತಾಗಲ್ಲ. ಏನು ಗುಸು ಗುಸು ಮಾತಾಡ್ತಿದ್ದೀರಲ್ಲ? ನೀರು ಖಾಲಿ ಆಯಿತಾ? ಬೇಕಾದ್ರೂ ಇದೆ, ನೀರಿದೆ ಕೊಡ್ತೀನಿ, ಬೇಕಾ? ಬೇಡ ಬೇಡ, ನಮಗೆ ಬೇಡ. ನಾವಿಬ್ರು ಕುಡ್ದಾತು, ಅವ್ರಿಗೆ ಬೇಕಿತ್ತೆ. ಕೆಮ್ಮತ್ತದಪ್ಪ, ನಿಮಗೆ ಬೇಕಿತ್ತೇನೋ, ನಾವು ಸುಮಾರು ಕುಡ್ದು ಅಂತ ಹೇಳ್ತಾ ಇದ್ದ. ಸ್ವಲ್ಪ ಅದೇ ಬೇಕಾದ್ರೆ ನಿಮಗೂ. ಬೇಡ ಬೇಡ, ನನಗೆ ಬೇಡ, ನಿಮಗೆ ಬೇಕಾದರೂ ಕುಡೀರಿ. ಇನ್ನೊಂದು ಸತಿ ಹೀಗೆಲ್ಲ ದಾರಿ ಗೊತ್ತಿಲ್ಲದೆ ಹೋಗಬಾರ್ದು. ಎಲ್ಲಿ ದಾರಿ ಗೊತ್ತಿರುತ್ತೋ ಅಲ್ಲಿ ಮಾತ್ರ ಹೋಗಬೇಕು, ಆಯಿತಾ? ಈಗ ನಾನು ಸಿಕ್ಕಿದ್ದಕ್ಕೆ ಆಯಿತು, ಬೇರೆ ಯಾರಾದರೂ ಸಿಕ್ಕಿದರೆ? ಇಬ್ಬರೇ ಇದ್ದೀರಾ, ಯಾರೂ ಜೊತೆಗೆ ಬೇರೆ ಇಲ್ಲ. ಇಲ್ಲಿ ತುಂಬ ವೆಹಿಕಲ್ ಓಡಾಡೋದೂ ಇಲ್ಲ, ಜನ ಓಡಾಡೋದು ಕಡಿಮೆನೆ. ಹೀಗಿದ್ದ ಜಾಗದಲ್ಲೆಲ್ಲ ಬರಬಾರ್ದು ಇಬ್ಬರಿಬ್ಬರೇ, ಆಯಿತಾ? ನಾನು ಸುಮ್ಮನಿರ. ಇಲ್ಲ, ನಮ್ಗೇನು ದಾರಿ ತಪ್ಪೋಗಿದ್ದಲ್ಲಪ್ಪ. ನಾವು ಯಾವಾಗಲೂ ಇಲ್ಲಿ ಮಾವಿನ ಮರದಲ್ಲಿ ಕಾಯಿ ಕುಯ್ಕಿತ್ತಿದ್ವಾ, ಅದಕ್ಕೆ ನೋಡೋಣ ಅಂತ ಬಂದಿದ್ದು. ಇಲ್ಲಿ ಒಳಹಾದಿಲ್ ಹೋದ್ರೆ ನಮ್ಮನೆ ಹತ್ರ, ನೀವು ಮತ್ತೆ ನಡೆಯಕ್ಕಾಗಲ್ಲ, ಕಾರಲ್ಲಿ ಹೋಗೋಣ ಅನ್ನ, ಅದಕ್ಕೆ ಕಾರಲ್ಲಿ ಬಂದಿದ್ದು. ಜನ ಓಡಾಡ್ತಿರ್ತಾರಪ್ಪ, ನಮ್ಮ ಅಪ್ಪ ಎಲ್ಲ ಸುಮಾರು ಸತಿ ಓಡಾಡ್ತಾರೆ ಈ ದಾರಿಲಿ, ಅಪ್ಪನ ಫ್ರೆಂಡ್ಸು ಎಲ್ಲ ಓಡಾಡ್ತಾರೆ. ಈಗೇನೋ ಸ್ವಲ್ಪ ಇಲ್ಲ ಬಿಟ್ರೆ ಓಡಾಡ್ತಿರ್ತಾರೆ, ಯಾವಾಗಲೂ ಜನ ಓಡಾಡ್ತಿರ್ತಾರೆ. ಓ ಹೌದಾ? ಹಾಗಾದ್ರೆ ಇವತ್ತು ನನ್ನ ಕಾರ್ ಬರ್ತಿದೆ ಅಂತ ಯಾರೂ ಓಡಾಡ್ತಿಲ್ವೇನೋ? ನಾನು ಅಷ್ಟೊತ್ತಿಂದ ನೋಡ್ತಿದ್ದೀನಿ ಕಾರೇ ಓಡಾಡ್ತಿಲ್ಲ. ಇನ್ನೆಷ್ಟು ದೂರ ಉಂಟು ನಿಮ್ಮ ಮನೆಗೆ? ಅದು ನಂಗೆ ನಡ್ಕೊಂಡು ಹೋಗೋದಾದ್ರೆ ದೂರ ಹೇಳಕ್ ಗೊತ್ತಾಗ್ತದೆ, ಈ ಕಾರಲ್ಲಿ ಹೋಗೋದಲ್ಲ, ಹಂಗಾಗಿ ದೂರ ಹೇಳಕ್ ಗೊತ್ತಾಗಲ್ಲ. ನಾನು ತೋರಿಸ್ತೀನಿ, ನಮ್ಮ ಮನೆ ಬಂದ ಕೂಡಲೇ ನಾ ತೋರಿಸ್ತೀನಿ ಆಯ್ತಾ? ಇಲ್ದಿದ್ರೆ ಬೇಕಾದ್ರೆ ನೀವು ಹೋಗೋದಾದ್ರೆ ಹೋಗಿ, ನಮ್ಗೀಗೆಲ್ಲ ಸ್ವಲ್ಪ ಸುಸ್ತು ಕಮ್ಮಿ ಆಯ್ತಲ್ಲ, ನಾವು ನಡ್ಕೊಂಡು ಹೋಗ್ತೀನಿ ಇಲ್ಲಿಂದ ಹತ್ರ. ಏ ಬೇಡ ಗುಬ್ಬಿ, ನಂಗೆ ನಡೆಯೋಕ್ಕಾಗಲ್ಲ, ಸುಮಾರು ದೂರ ಅದ ಇನ್ನು. ಅಲ್ಲ ಆ ಕಡೆ ಎಲ್ಲ ತಿರುಗಿ ಬಂದ್ವಲ್ಲ, ಅಲ್ಲಿ ಹೇಳೇ ಮರತೆ, ಲೆಫ್ಟು ರೈಟು ಅಂತ ಹೇಳೇನೋ ಹೇಳ್ದಲ್ಲ, ಅಲ್ಲಿ ಕರೆಕ್ಟಾಗಿ ಹೇಳು. ಮತ್ತೆ ನಾವು ಮುಂದೆ ಹೋದ್ರೆ ಏನು ಮಾಡೋದು ಈಗ? ಮನೆ ದಾರಿ ಒಂಚೂರು ಸರಿ ನೋಡ್ಕೊಂಬರತ್ತೆ, ನೀನು ಮಾತಾಡ್ತಾ ಇರಬೇಡ. ಗುಬ್ಬಿನ ಎಲ್ಲೋ ಕೇಳ್ದಂಗೆ ಉಂಟಲ್ಲ ಹೆಸರು. ನಿಮ್ಮಪ್ಪನ ಹೆಸರು ಏನು ಹೇಳಿ? ಯಾಕೆ ನಮ್ಮಪ್ಪ ಗೊತ್ತಾ ನಿಮಗೆ? ನಿಮಗೆ ಗೊತ್ತಿಲ್ಲದಿದ್ರು ಸುಮಾರು ಜನಕ್ಕೆ ಗೊತ್ತು ನಮ್ಮಪ್ಪ. ನಮ್ಮನ್ನು ಇಳಿಸಿ ನೀವು ಇಲ್ಲಿ ಎಂತ ಅಪ್ಪನ ಹೆಸರಲ್ಲ ಎಂತ ಕೇಳ್ತಿದ್ದೀರಿ ನೀವು? ಅಯ್ಯೋ ದೇವ್ರೆ, ನಿಮ್ಮ ಅಪ್ಪನ ಹೆಸರು ಕೇಳಿದ್ರೆ ನಿಂಗೆ ಯಾಕೆ ಅಷ್ಟು ಸಿಟ್ಟು ಬರ್ತಾ ಉಂಟು? ಕೇಳಿದೆ, ನಂಗೆ ಯಾರು ಗೊತ್ತಿರೋರು ಮಕ್ಕಳ ನೋಡೋಣ ಅಂತ. ಹೇಳಿ ಅಪ್ಪನ ಹೆಸರು, ಸುಮ್ಮನಿರ, ಹೇಳೋದು ಬೇಡ, ಏನು ಬೇಡ. ಅವ್ರಿಗೆ ಗೊತ್ತಿಲ್ಲದಾರ ಮಕ್ಕಳಾದ್ರೆ ಎತ್ಲಗಾರು ಕರ್ಕೊಂಡು ಹೋಗೋಣ ಅಂತಾನೇನೋ. ಬೇಡ, ಅಪ್ಪನ ಹೆಸರು ಹೇಳೋದು ಬೇಡ, ಗೊತ್ತಿದ್ದಾರ ಮಕ್ಕಳು ಅಂತಾನೆ ಅಂದ್ಕೊಳ್ಳಿ.
ಸಂಪತ್ತಣ್ಣನ ಮಕ್ಕಳ ನೀವು? ಹಾ ಹಾ ಹೌದು ಹೌದು ಹೌದು, ನಮ್ಮ ಅಪ್ಪನ ಹೆಸರು ಸಂಪತ್ತ ಅಂತಾನೆಯ. ಅಯ್ಯೋ ನಿಮಗ್ ಗೊತ್ತಾ ಅವ್ರ? ನಿಮಗ್ ಅಣ್ಣ ಬಕ? ಹಂಗೆ ನೀ ನಮ್ಗೆ ಚಿಕ್ಕಪ್ಪ ಬಕ? ಅಯ್ಯೋ ದೇವ್ರೆ, ನಂಗೆ ಇಷ್ಟೊತ್ತು ಗೊತ್ತೇ ಇಲ್ಲ. ಅಯ್ಯೋ ದೇವ್ರೆ, ನಿಮ್ಗೆ ಗೊತ್ತಾ? ನಮ್ಮ ಅಪ್ಪ ಹೆಂಗ್ ಗೊತ್ತು ನಿಮ್ಗೆ? ಹೆಂಗೋ ಗೊತ್ತು ಮಾರೈತಿ. ಒಂದು ಮಾತಾಡುವಾಗ 100 ಮಾತಾಡು ಪೂರೈಸ್ತೀಯ ನೀನು. ನಂಗೆ ಮಾತಾಡೋಕ್ಕೆ ಭಯ ನಿನ್ನ ಎದುರಿಗೆ. ಎಷ್ಟು ಚೂಟಿ ಇದ್ದೀಯಾ ಅಂತ. ಇಷ್ಟೊತ್ತು ನೀ ಹೇಳಿದ್ದೆಲ್ಲ ನಂಗೆ ಕೇಳಿಸ್ಲಾ ಅಂತ ಮಾಡ್ದ? ಕರೆಕ್ಟಾಗಿ ಕೇಳಿಸಿದೆ. ಅಷ್ಟು ಧೈರ್ಯ ಇಲ್ದಿದ್ಮೇಲೆ ನೀ ಕಾರ್ ಹತ್ತು ಕೂತಿದ್ದೆ ಹೆಂಗೆ? ಸುಮ್ಮನೆ ಗುಮಾನಿ ಮೇಲೆ ಹೇಳಿದ್ದ ನೀವು. ಕಾರ್ ಹತ್ತು ಕೂತಿದೆ ಅಂತ ಕೇಳಿದ್ರೆ ಇವನು ಸುಸ್ತಾಗ್ತದೆ, ನಡೆಯೋಕ್ಕಾಗಲ್ಲ ಅಂತ ನೀವು ಹೇಳಿದ್ರಲ್ಲ, ನಾ ತಗೊಂಡೋಗಿ ಬಿಡ್ತೀನಿ ಅಂತ. ಅದಕ್ಕೆ ಕೂತಿದ್ದು. ಬೇಡ, ನಮ್ಮನ್ನ ಇಳಿಸಿ ನೀವು. ಏ ಇಲ್ಲ ಮಾರಾಯ್ತಿ, ಸುಮ್ಮನೆ ಇರೇ. ಸಂಪತ್ತಣ್ಣ ಗೊತ್ತು ನನಗೆ, ಅಲ್ಲಿ ತಗೊಂಡೋಗಿ ಬಿಡ್ತೀನಿ. ಹೇಳ್ತೀನಿ ತಾಳು ನಿಮ್ಮ ಅಮ್ಮನ ಹತ್ರ. ಭಾಳ ಜೋರಿದ್ದೀಯಾ ನೀನಲ್ಲ? ಹಾಗಾದ್ರೆ ನಮ್ಮನೆ ದಾರಿನೂ ಗೊತ್ತಲ್ಲ ನಿಮಗೆ? ಅಲ್ಲಿಗೆ ದಾರಿ ಕನ್ಫ್ಯೂಸ್ ಆಗಿದೆ ಅಂತ ಆಯಿತು ನಿಮಗೆ. ಬರ್ತೀನಿ ತಾಳು, ಹೇಳ್ತೀನಿ ನಿಮ್ಮ ಅಪ್ಪನ ಹತ್ರ ಎಂತಕ್ಕೆ ಈ ಥರ ಮಕ್ಕಳನ್ನಿಬ್ಬರನ್ನೇ ಹೊರಗಡೆ ಬಿಟ್ಟಿರಿ ಅಂತ. ಗೊತ್ತಾಗಲ್ಲ ನಿಮ್ಗಷ್ಟು ಇಷ್ಟೆಲ್ಲ ಕಾನೂನು ಮಾಡ್ತೀಯಾ? ಇಬ್ಬರೇ ಇಷ್ಟು ದೂರ ಬರಬಾರ್ದು ಅಂತ ಗೊತ್ತಾಗಲ್ಲ? ಇಲ್ಲಪ್ಪ, ನಮ್ಗೆ ದಾರಿ ಕನ್ಫ್ಯೂಷನ್ ಆಗಲ್ಲ. ಇವನಿಗೆ ನಡೆದು ಕಾಲು ನೋವು ಅಂತ ಹೇಳ್ದ, ಅದಕ್ಕೆ ಬಂದಿದ್ದು. ನೀವು ನಮ್ಮ ಮನೆಗೆ ಬಿಡಿ, ಫಸ್ಟ್ ಬಿಟ್ಕೊಂಡು ಆಮೇಲೆ ಮಾತಾಡಿ. ಇಲ್ರಿ ನೀವು ಹೋಗಿ, ನಾವು ನಡ್ಕೊಂಡು ಹೋಗ್ತೀವಿ. ನಮ್ಮನ್ನು ಇಳಿಸಿ ಇಲ್ಲೇ. ಹಾಂ ಹಾಂ, ಈಗ ಇಲ್ಲೇ ಇಳಿಸಿ. ನಾ ಇಳಿಸಲ್ಲ ಅಂದರೆ ಏನು ಮಾಡ್ತೀಯಾ? ನಿಮ್ಮನ್ನು ಕೊಚ್ಚಿ ಹೊರಬಿಡ್ತೀನಿ ಮತ್ತೆ ಅಷ್ಟೇ. ದೊಡ್ಡ ಕೂಗ್ತೀನಿ. ಇಲ್ಲೆಲ್ಲ ಜನ ಓಡಾಡ್ತಿರ್ತಾರೆ, ಇಲ್ಲಿ ರೋಡಲ್ಲಿ ಓಡಾಡಲ್ಲ ಅಷ್ಟೇ. ಅಲ್ಲಿ ಅಚ್ಚಿಗೆ ಹಡ್ಡೆ ಒಳಗೆ ಇರ್ತಾರೆ, ಗೊತ್ತಾನು? ಎಷ್ಟು ಜನ ಬೇಕಾದ್ರೆ ಇರ್ತಾರೆ. ನಾವು ಅವಾಗ ಇತ್ಲಾಗ ಬಂದಿದ್ದು ನೋಡೋರೆ ಎಲ್ಲರೂ. ನಿಮ್ಮನ್ನು ಮತ್ತೇನಿಲ್ಲ. ಸಮಾಧಾನ ಮಾರೈತಿ. ಸುಮ್ಮನೆ ಇರು. ನೀ ನೋಡಿದೀಯ ನನ್ನನ್ನು, ನಿಮಗೆ ನೆನಪಿಲ್ಲ ಅಷ್ಟೇ. ಸಂಪತ್ತಣ್ಣ ನಂಗೆ ಗೊತ್ತು. ನೀನು ತಗೊಂಡೋಗಿ ಮನೆಗೆ ಬಿಟ್ಟರು ಸಹಿಯಲ್ಲ, ಆಮೇಲೆ ಮಾತಾಡು. ಈಗ ಅಳ್ಬೇಡ ಮಾರೈತಿ ನೀನು. ಮತ್ತೆ ನೀವು ಹೆದರ್ಸರಿ ಅಂತಗೆ. ನಿಮಗೆ ಮದುವೆ ಆಗ್ಯದ? ಅರೆ, ಇದ್ದಕ್ಕಿದ್ದಂತೆ ಈ ಡೌಟ್ ಯಾಕೆ ಬಂತು ನಿಂಗೆ? ನಂಗೆ ಮದುವೆ ಆಗಿದೆಯಾ ಆಗಿಲ್ಲ ಅದನ್ನು ಕಟ್ಕೊಂಡು ನೀ ಏನು ಮಾಡ್ತೀಯೇ? ನಿಂಗೆ ಯಾಕೆ ಹೇಳ? ಮತ್ತೆ ಅಂತಕ್ಕಲ್ಲ, ಮದುವೆ ಆಗಿ ಮಕ್ಕಳಿದ್ದಾರಾದ್ರೆ ಮಕ್ಕಳು ಅಂದ್ರೆ ಸ್ವಲ್ಪ ಆಸೆ ಇರ್ತದಲ್ಲ, ಎಂತ ಕಷ್ಟ ಕೊಡಲ್ಲ, ಅದಕ್ಕೆ. ಓ ಹಾಗ? ಮದುವೆ ಆಗಿಲ್ಲ ಮಾರೈತಿ ಇನ್ನು. ಮದುವೆ ಆಗಬೇಕು ಅಂತ ಉಂಟು, ಆದ್ರೆ ಹುಡುಗಿನೇ ಸಿಗಲ್ಲ. ಏನು ಮಾಡಲಿ? ಎಲ್ಲರೊಂದು ಹುಡುಗಿ ಹುಡ್ಕೊಡ್ತೀಯಾ? ಓಹ, ನೀವು ನಮ್ಮನ್ನು ಚೆನ್ನಾಗಿ ಮಾಡಿ ಮನೆಗೆ ತಗೊಂಡೋಗಿ ಬಿಟ್ರೆ ಖಂಡಿತ ಹುಡುಗಿ ಹುಡ್ಕೊಡ್ತೀನಿ. ಅಯ್ಯೋ, ನಮ್ಮ ಮಾತಾಜಿನೇ ಸುಮಾರು ಜನ ಮದುವೆ ಆಗಿದ್ದಾರೆ. ನಾ ದಿನ ಬಸ್ಸಿಗೆ ಹೋಗ್ತೀನಲ್ಲ ಸ್ಕೂಲಿಗೆ, ಎಷ್ಟು ಜನ ಕಾಲೇಜ್ ಹುಡುಗಿರು ಗೊತ್ತಾ? ಮದುವೆ ಆಗಿದ್ದಾರಲ್ಲ ಸುಮಾರು ಜನ ನೋಡಿ ನಾನು. ಯಾರ್ದಾರು ಒಬ್ರದ್ದು ಅಡ್ರೆಸ್ ಕೊಡ್ತೀನಿ ನಿಮಗೆ. ನಮ್ಮನ್ನು ಮದುವೆ ಚೆನ್ನಾಗಿ ಮಾಡಿ ಮನೆಗೆ ತಗೊಂಡೋಗಿ ಬಿಡಿ ಆಯ್ತಾ? ಹ್ಞೂ ಆಯ್ತು ಮಾರೈತಿ. ಇದೇ ಮಾತು ಗ್ಯಾರಂಟಿ. ನಂಗೆ ಹುಡುಗಿ ಹುಡ್ಕೊಡ್ಬೇಕು. ಮತ್ತು ನೀನು ಬಸ್ಸಲ್ಲೇ ಹೋಗೋರು, ಕಾಲೇಜ್ ಹುಡುಗರು, ಅವರೆಲ್ಲ ಸರಿ ಗೊತ್ತಾಗಲ್ಲ ನಿಂಗೆ. ಅವ್ರು ಯಾರು ಅಂತಲೂ ಗೊತ್ತಿರಲ್ಲ. ನಿಮ್ಮ ನೆಂಟರಲ್ಲಿ ಯಾರು ಇದ್ರೆ ಹೇಳು. ನಿಮ್ಮ ಅತ್ತೆ, ಚಿಕ್ಕಮ್ಮ, ಹಂಗೆ ಯಾರು ಮದುವೆಗಿರೋರು ಅದಾರ? ಅಯ್ಯೋ ದೇವ್ರೆ, ಅತ್ತೆ ಅಂತೆ. ನಮ್ಮ ಅತ್ತೆಗೆ ಮದುವೆ ಆಗಿ ಅವ್ರ ಮಗಳಿಗೆ ಮದುವೆ ಮಾಡಬೇಕು ಅಂತ ಅದರ ಗೊತ್ತಾ? ಚಿಕ್ಕಮ್ಮ ಇಲ್ಲ, ನನಗೆ ದೊಡ್ಡಮ್ಮ ಇರೋದು. ಓ ಅಡ್ಡಿಲ್ಲ. ಹಾಗಾದರೆ ನಿನ್ನ ಅತ್ತೆ ಮಗಳೇ ಆಗ್ಬೋದು ಮಾರುತಿ, ನನಗೇನು ತೊಂದರೆ ಇಲ್ಲಪ್ಪ. ನೋಡಕ್ಕೆ ಹೆಂಗದಾಳೆ ನಿಮ್ಮ ಅತ್ತೆ ಮಗಳು? ಹಾ, ಎಂತ ಚಂದ ಆದಾಳೆ ಗೊತ್ತಾ ಅವಳು. ಅವಳು ನಿಮ್ಮನ್ನು ನೋಡಿದ್ರು ಒಪ್ಪಲ್ಲ. ಎಷ್ಟು ಚಂದ ಅದೆ ನಮ್ಮ ಪುಟ್ಟಕ್ಕ. ಅದಿನ್ನೂ ಓದ್ಬೇಕು ಅಂತ ಅದೆ. ನಾ ಸುಮ್ಮನೆ ಬಾಯ್ ತಪ್ಪು ಹೇಳಿದ್ದು. ನೀವು ಹಾಗೆಲ್ಲ ಮಾಡಬೇಡಿ. ಕಡಿಕೆ ಹೋಗಿ ಹೇಳಿದೆ ನಿಮ್ಮ ಮಗಳನ್ನ ಕೊಡಿ ಅಂತ ನಮ್ಮ ಮಾವನ ಹತ್ರ ಕೇಳಿದ್ರು ಮತ್ತೇನಿಲ್ಲ, ಒಂದೇ ಗುದ್ದಿಗೆ ಒಂದೇ ಹಾಕ್ತಾರೆ ನನ್ನ. ಓ, ನಿಮ್ಮ ಮಾವ ಅಷ್ಟು ಜೋರದಾರನೇ? ಒಂದೇ ಗುದ್ದಿಗೆ ಕೊಂದು ಹಾಕಷ್ಟು? ಎಂತ ಪೈಲ್ವಾನ ನಿಮ್ಮ ಮಾವ? ಪೈಲ್ವಾನ್ಗಿಂತನೂ ಹೆಚ್ಚು. ನೋಡಿದ್ರೆ ಮತ್ತೇನಿಲ್ಲ, ನೀವು ಹೆದ್ರು ನಡ್ಗೋತೀರಿ. ಏಯ್ ಗುಬ್ಬಿ ಗುಬ್ಬಿ, ನಮ್ಮನೆ ದಾರಿ ಬಂತಲ್ಲ, ಈ ಕಡೆ ತಿರ್ಗಿ ಹೋಗ್ಬೇಕು. ಯೋ, ಇಲ್ಲೇ ನಾವು ಅವಾಗ ದಾರಿ ತಪ್ಪು ಬಂದಿದ್ದು. ಅತ್ಲಾಗ ಹೋಗೋ ಬದಲು ಇತ್ಲಾಗ ಬಂದಿದ್ದು. ಇಲ್ಲಿ ಈ ಕಡೆ ಹೋಗೋದು. ಓ, ನಂಗೆ ಗೊತ್ತಾ ಮಾರಯ್ಯ. ನೀನು ಕರ್ಕೊಂಡೋಗಿ ಅಲ್ಲಿ ಬಿಟ್ಟರು ಸಹಿಯಲ್ಲ.